ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸಂಚಾರಿಸಿ ಸಿಗ್ನಲ್ಗಳನ್ನು ಸರಿಪಡಿಸುವಂತೆ ಕರ್ನಾಟಕ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದ ಜಯಶಂಕರ್ ಅವರು ಗಂಭೀರ ಆರೋಪ. ಗಂಗಾವತಿ ನಗರದ ಶ್ರೀ ನೀಲಕಂಠೇಶ್ವರ ವೃತ್ತದ ಬಳಿ ನಿರ್ಮಿಸಲಾಗಿರುವ ವಾಹನ ಸಂಚಾರದ ಸಿಗ್ನಲ್ಗಳು ಅವಸಾನದ ಅಂಚಿನಲ್ಲಿದ್ದು ಅಪಾಯ ಅಪಘಾತಗಳು ಆಗುವುದಕ್ಕಿಂತ ಮುಂಚೆ ಸಂಚಾರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ವಿಶೇಷ ಗಮನ ಹರಿಸಬೇಕೆಂದು ಕರ್ನಾಟಕ ಸಮತಾ ಸೈನಿಕ ದಳ ರಾಜ್ಯಾಧ್ಯಕ್ಷರಾದ ಜಯಶಂಕರ್ ಆರೋಪಿಸಿದ್ದಾರೆ. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ವಾಹನಗಳ ಸಂಚಾರಕ್ಕಾಗಿ ಹಾಕಲಾದ ಸಿಗ್ನಲ್ ಕಂಬಗಳು ಸಂಪೂರ್ಣವಾಗಿ ಬಾಗಿವೆ. ಜೊತೆಗೆ ಕಂಬಗಳ ಕೆಳಮಟ್ಟದಲ್ಲಿ ಸಡಿಲಿಕೆಯಿಂದಾಗಿ ಯಾವುದೇ ಸಂದರ್ಭದಲ್ಲಿ ಸಿಗ್ನಲ್ ಕಂಬಗಳು ಬೀಳುವ ಹಂತಕ್ಕೆ ತಲುಪಿವೆ. ಈ ಹಿನ್ನೆಲೆಯಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುತ್ತಿದ್ದು, ಜೊತೆಗೆ ಪಾದಾಚಾರಿಗಳಿಗೆ ಅವಘಡ ಆಗುವುದಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸಬೇಕು. ಜೊತೆ ಸಿಗ್ನಲ್ಗಳು ಹಲವು ತಿಂಗಳುಗಳಿಂದ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿದ್ದು, ಅವುಗಳ ಸಮರ್ಪಕ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಗಮನಹರಿಸಬೇಕು. ಇದರಿಂದ ಅಪಘಾತ ತಪ್ಪಿಸಲು ಸಹಕಾರಿ ಎಂದು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಬಂದು ರಿಪೇರಿ ಕಾರ್ಯ ಮಾಡಬೇಕೆಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ತಿಳಿಸಿದ್ದಾರೆ. ಬಿಡುವ ಸಂಭವದಲ್ಲಿ ಯಾರು ಅನಾಹುತ ಆಗೋದಕ್ಕೆ ಮುಂಚಿತವಾಗಿ ಇಲಾಖೆಯವರು ಇತ್ತ ಗಮನ ಹರಿಸಿ ಆದಷ್ಟು ಇದನ್ನು ಸರಿಪಡಿಸಬೇಕಂತೇಳಿ ಆಗ್ರಹಿಸುತ್ತೇನೆ. ಮಾನ್ಯ ಟ್ರಾಫಿಕ್ ಪೊಲೀಸ್ ಇತ್ತಾಗ ಗಮನ ಹರಿಸಬೇಕು. ಶ್ರೀ ನೀಲಕಂಠೇಶ್ವರ ಸರ್ಕಲ್ನಲ್ಲಿರ್ತಕ್ಕಂಥ ಸಿಗ್ನಲ್ ಕಂಬಗಳು ಬೆಂಡಾಗಿ ಸಾರ್ವಜನಿಕರೇ ಮುಂದಿನ ತೊಂದರೆ ಆಗೋದಕ್ಕೆ ಕಂಬ ಬಿರುಕು ಬಿಟ್ಟು ಸಿಗ್ನಲ್ ಡೌನ್ ಆಗಿ ಮುಂದೆ ಸಾರ್ವಜನಿಕರಿಗೆ ಏನಾರು ಅನಾಹುತ ಆಯ್ತು ಅಂದರೆ ಅದು ಟ್ರಾಫಿಕ್ಕಿಗೆ ಅವಮಾನಕರವಾಗುತ್ತದೆ. ಈಗ ಟ್ರಾಫಿಕ್ ಸಿಗ್ನಲ್ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಆದಷ್ಟು ಬೇಗನೆ ಇದು ಎಚ್ಚೆತ್ತುಕೊಂಡು ಇದು ಸರಿಪಡಿಸಬೇಕಂತೇಳಿ ಮಾನ್ಯ ಟ್ರಾಫಿಕ್ ಪೊಲೀಸ್ ಅವರಿಗೆ ಮನವಿ ಮಾಡಿಕೊಳ್ಳುತ್ತೇನೆ.